Hello everyone, this is Sindhu, Assistant Professor, Department of Economics, GFGC, Mitigation. Dear student, today we are going to discuss about ರೋಸ್ಟೋಸ್ ಥಿಯರೀಸ್ ಆಫ್ ಡೆವಲಪ್ಮೆಂಟ್. ರೋಸ್ಟೋನ ಅಭಿವೃದ್ಧಿ ಸಿದ್ಧಾಂತ. ಈ ಹಿಂದಿನ ಸೆಷನ್ಸಲ್ಲಿ ನಾವೀಗ ಆಲ್ರೆಡಿ ಸಾಕಷ್ಟು ಅಭಿವೃದ್ಧಿ ಸಿದ್ಧಾಂತಗಳನ್ನ ಅಧ್ಯಯನ ಮಾಡಿದ್ದೀವಿ. ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ರೋಸ್ಟೋನ ಅಭಿಪ್ರಾಯ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ರೋಸ್ಟೋ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಆಗಲಿ ಅದು ಹಲವಾರು ಹಂತಗಳ ಮೂಲಕ ಹಾದು ಹೋಗುತ್ತದೆ. ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿ ಆದರೂ ಆಯಿತು, ಅದು ಒಂದೇ ಹಂತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಾಣೋದಕ್ಕೆ ಸಾಧ್ಯತೆ ಇಲ್ಲ. ಏಕೆ ಅಂತ ಹೇಳಿದ್ರೆ, ಆರ್ಥಿಕ ಅಭಿವೃದ್ಧಿ ಎನ್ನುವಂಥದ್ದು ಸಾಕಷ್ಟು ಅಡಚಣೆಗಳಿಂದ ಕೂಡಿದ್ದು. ಆ ಆರ್ಥಿಕ ಅಡಚಣೆಗಳನ್ನು ನಿವಾರಣೆ ಮಾಡಿಕೊಂಡ ನಂತರದಲ್ಲಿ ಅಭಿವೃದ್ಧಿ ಸಾಧನೆ ಆಗುತ್ತೆ ಅಂತಕ್ಕಂಥದ್ದು ರೋಸ್ಟೋನ ಅಭಿಪ್ರಾಯ ಆಗಿರುತ್ತೆ. ಆ ಎಕನಾಮಿಕ್ ಡೆವಲಪ್ಮೆಂಟ್ನ ರೀಚ್ ಆಗಬೇಕು ಅಂತ ಹೇಳಿದ್ರೆ ರೋಸ್ಟೋ ಬಿಗಿನಿಂಗಲ್ಲಿ 5 ಸ್ಟೇಜಸ್ನ ಹೇಳಿದ್ದಾನೆ. ಆ 5 ಸ್ಟೇಜಸ್ನ ಕ್ಲಿಯರ್ ಮಾಡಿಕೊಂಡು ಆದಮೇಲೆ ಎಕನಾಮಿಕ್ ಡೆವಲಪ್ಮೆಂಟ್ನ ನಾವು ರೀಚ್ ಆಗ್ಬೋದು ಅಂತ ಹೇಳಿಬಿಟ್ಟು ರೋಸ್ಟೋಸ್ ತಿಳಿಸ್ಕೊಟ್ಟಿದ್ದಾರೆ. ಸೊ ರೋಸ್ಟೋ ಹೇಳಿರ್ತಕ್ಕಂತಹ ಸಿದ್ಧಾಂತಗಳಂತ ಹೇಳಿದರೆ, ಹಂತಗಳು ಅಂತ ಹೇಳಿದ್ರೆ 5 ಹಂತಗಳು ಬರ್ತವೆ. ಫಸ್ಟ್ಲಿ ಟ್ರೆಡಿಷನಲ್ ಸೊಸೈಟಿ, ಪ್ರೀ ಟೇಕ್ ಆಫ್ ಸ್ಟೇಜ್, ಟೇಕ್ ಆಫ್ ಸ್ಟೇಜ್, ಡ್ರೈವ್ ಟು ಮೆಚುರಿಟಿ, ಆ್ಯಂಡ್ ಲಾಸ್ಟ್ ಒನ್ ದ ಏಜ್ ಆಫ್ ಹೈ ಮಾಸ್ ಆಫ್ ಕನ್ಸಂಪ್ಷನ್. ಸೊ ಫಸ್ಟ್ಲಿ ವಿ ಡಿಸ್ಕಸ್ ದ ಟ್ರೆಡಿಷನಲ್ ಸೊಸೈಟಿ, ಸಾಂಪ್ರದಾಯಿಕ ಸಮಾಜ. ಈ ಒಂದು ಸಮಾಜವನ್ನು ಪೂರ್ವಾಚಾರ ಸಮಾಜ ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಇದು ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಮೊದಲನೇ ಹಂತವಾಗಿರುತ್ತೆ. ಇಂಥ ಸಮಾಜದಲ್ಲಿ ಕೃಷಿ ಪ್ರಧಾನ ಕ್ರಮಬದ್ಧತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನ ನೋಡ್ಬೋದು. ಅಬೌವ್ 75% ಆಫ್ ದ ಪಾಪ್ಯುಲೇಷನ್ ಡಿಪೆಂಡ್ಸ್ ಅಪಾನ್ ದ ಅಗ್ರಿಕಲ್ಚರ್. 75% ಹೆಚ್ಚು ಭಾಗ ಕೃಷಿಯಲ್ಲಿ ನಿರತರಾಗಿರ್ತಾರೆ. ಮತ್ತು ಈ ಒಂದು ಹಂತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರೋದಿಲ್ಲ, ಕಮ್ಯುನಿಕೇಷನ್ ಡೆವಲಪ್ ಆಗಿರೋದಿಲ್ಲ, ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಯುಟಿಲೈಸ್ ಆಗಿರೋದಿಲ್ಲ. ಸೊ ಇಲ್ಲಿ ಪ್ರೊಡಕ್ಷನ್ ನಾವು ಇನ್ಕ್ರೀಸ್ ಮಾಡಬೇಕಂತ ಹೇಳಿದ್ರೆ ಜನರಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಮೋರ್ ಓವರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ತುಂಬ ಡೆವಲಪ್ ಮಾಡಬೇಕಾಗಿರುತ್ತೆ. ಬಟ್ ಈ ಒಂದು ಸ್ಟೇಜಲ್ಲಿ, ಟ್ರೆಡಿಷನಲ್ ಸೊಸೈಟಿ ಸ್ಟೇಜಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಇಂಪ್ಲಿಮೆಂಟ್ ಇರೋದಿಲ್ಲ. ಸೊ ಕಂಪ್ಲೀಟ್ಲಿ ಟ್ರೆಡಿಷನಲ್ ಆಗಿರುತ್ತೆ. ಜನರು ಮೂಢನಂಬಿಕೆಗಳಲ್ಲಿರ್ತಾರೆ ಆ್ಯಂಡ್ ಯಾವುದೇ ಇನೋವೇಷನ್ಸ್ಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಸೊ ಪ್ರೊಡಕ್ಷನ್ ಅಂತಕ್ಕಂಥದ್ದು ಕಂಪ್ಲೀಟಾಗಿ ಕಡಿಮೆ ಇರ್ತಕ್ಕಂತಹದ್ದಾಗಿರುತ್ತೆ. ಸೊ ವೆನ್ ಪ್ರೊಡಕ್ಷನ್ ನಮ್ಗೆ ಇಲ್ಲಿ ಕಡಿಮೆ ಆದಾಗ ಒಬ್ವಿಯಸ್ಲಿ ಅಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ವೆನ್ ವಿ ರಿಡ್ಯೂಸ್ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಡೆಫಿನೆಟ್ಲಿ ವಿ ಕಾಂಟ್ ರೀಚ್ ದ ಎಕನಾಮಿಕ್ ಡೆವಲಪ್ಮೆಂಟ್. ಆ ಒಂದು ಅಭಿವೃದ್ಧಿಯನ್ನು ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದೊಂದು ಪೂರ್ವ ಪೀಡಿತ ಸಮಾಜ ಅಥವಾ ಸಾಂಪ್ರದಾಯಿಕ ಸಮಾಜ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಸೊ ಈ ಸ್ಟೇಜಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ಗೆ ನೀಡ್ ಇರ್ತಕ್ಕಂಥ ಯಾವುದೇ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿರೋದಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೇಜ್ ಆಫ್ ದ ಗ್ರೋತ್ ಸಜೆಸ್ಟೆಡ್ ಬೈ ದ ರೋಸ್ಟೋ. ಆ್ಯಂಡ್ ಅನದರ್ ಒನ್ ಸ್ಟೇಜ್ ಈಸ್ ಪ್ರೀ ಟೇಕ್ ಆಫ್ ಸ್ಟೇಜ್. ಇನ್ನು ಉಡ್ಡಯನ ಪೂರ್ವ ಹಂತ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಸೊ ಇದು ಫಸ್ಟ್ ಸ್ಟೇಜ್ಗಿಂತ ಏನಾಗಿರುತ್ತೆ, ಸ್ವಲ್ಪ ಚೇಂಜಸಲ್ಲಿ ಇರ್ತಕ್ಕಂಥದ್ದು. ಅಂದರೆ ಈಗ ಅಲ್ಲಿ ಕಂಪ್ಲೀಟ್ ಟ್ರೆಡಿಷನ್ ಇರುತ್ತೆ, ಯಾವುದೇ ಚೇಂಜಸ್ನ ಜನ ಆಕ್ಸೆಪ್ಟ್ ಮಾಡ್ಕೊಳ್ತಿರಲ್ಲ ಫಸ್ಟ್ ಸ್ಟೇಜಲ್ಲಿ. ಬಟ್ ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ಮಟ್ಟಿಗೆ ಇನೋವೇಷನ್ಸ್ಗಳು ಲಿಟ್ಲ್ ಬಿಟ್ಟಲ್ಲಿ ಸ್ಟಾರ್ಟ್ ಆಗ್ತವೆ, ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಹಂತದಲ್ಲಿ ಸೊಸೈಟಿನಲ್ಲಿ ಸೋಷಿಯಲಿ ಇರ್ಬೋದು, ಪೊಲಿಟಿಕಲಿ ಇರ್ಬೋದು, ಆರ್ ಎಕನಾಮಿಕ್ ಸ್ಟ್ರಕ್ಚರಲ್ಲಿ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಚೇಂಜಸ್ನ ಕಾಣ್ತೀವಿ. ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಎಲ್ಲವೂ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಹಾಗೆಯೇ ಮೋರೋವರ್ ಇಲ್ಲಿ 75% ಪೀಪಲ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅಗ್ರಿಕಲ್ಚರಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ನ ನಾವು ನೋಡ್ತಾ ಬರ್ಬೋದು.
ಹಾಗಾಗಿ ಒಂದು ಡೆವಲಪ್ಮೆಂಟ್ ರೀಚ್ ಆಗಬೇಕು ಅಂತ ಹೇಳಿದ್ರೆ ಒಂದು ಟೇಕ್ ಆಫ್ಗೆ ಹೇಗೆ ನೀಡ್ ಇರುತ್ತೋ ಪ್ರೀ ಟೇಕ್ ಆಫ್ಗೆ ಆ ರೀತಿಯಾದಂತಹ ಒಂದು ಸುಧಾರಣೆ ಈ ಸೆಕೆಂಡ್ ಸ್ಟೇಜಲ್ಲಿ ಬೇಕಾಗುತ್ತೆ. ಸೊ ಕೃಷಿಯನ್ನು ಹೆಚ್ಚು ಜನ ಅವಲಂಬಿಸಿರೋದ್ರಿಂದ ಕೃಷಿಯ ಸುಧಾರಣೆಗೆ ಇಲ್ಲಿ ಹೆಚ್ಚಿನ ಗಮನ ಕೊಡ್ತಾ ಬರ್ತಾರೆ. ಹಸಿರು ಕ್ರಾಂತಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ನ ಕೊಡ್ತಾ ಬರ್ತಾರೆ. ಹಾಗೆಯೇ ಪ್ರೊಡಕ್ಷನ್ ಆದಮೇಲೆ ಆಫ್ಟರ್ ದ ಪ್ರೊಡಕ್ಷನ್ ನಾವೇನೇನೆಲ್ಲ ಸ್ಟೆಪ್ಸ್ನ ಫಾಲೋಅಪ್ ಮಾಡಬೇಕಾಗುತ್ತೆ. ಕೃಷಿ ಆಯಿತು, ಈಗ ಉತ್ಪಾದನೆ ಆಗಿದೆ, ಪ್ರೊಡಕ್ಷನ್ ಆಗಿದ್ದನ್ನು ನೆಕ್ಸ್ಟ್ ನಾವೇನು ಮಾಡಬೇಕು, ಮಾರ್ಕೆಟಿಸಮ್ ಮಾಡಬೇಕು. ಮಾರ್ಕೆಟಲ್ಲೂ ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಡಿಫೆಕ್ಟ್ಸ್ನ ನಾವು ಹಿಂದಿನ ಕ್ಲಾಸಲ್ಲಿ ಅನಲೈಸ್ ಮಾಡಿದ್ವಿ. ಸೊ ಆ ಡಿಫೆಕ್ಟ್ಸ್ನ ನಾವೇನು ಮಾಡಬೇಕು, ಆ ಡಿಫೆಕ್ಟ್ಸ್ನ ಹೇಗೆ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ನ ಗೌರ್ಮೆಂಟಿಂದ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ. ಲಿಟ್ಲ್ ಬಿಟ್ಟಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಗ್ರಿಕಲ್ಚರಲ್ಲಿ ಡಿಪೆಂಡೆನ್ಸಿ ಏನಿರುತ್ತೆ ಅದು ಇಂಡಸ್ಟ್ರಿಗೆ ಕನ್ವರ್ಟ್ ಆಗ್ತಾ ಬರುತ್ತೆ. ಇಂಡಸ್ಟ್ರಿಯಲ್ಲಿ ಏನಿರ್ತಾರೆ ಸೊ ಅವರ ರೇಷಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಜನ ಸ್ವಲ್ಪ ಮಟ್ಟಿಗೆ ಚೇಂಜಸ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಗ್ರಿಕಲ್ಚರಿಂದ ಏನಾಗುತ್ತೆ, ಪಾಪ್ಯುಲೇಷನ್ ಇಂಡಸ್ಟ್ರಿಗೆ ಶಿಫ್ಟ್ ಆಗ್ತಾ ಬರುತ್ತೆ. ದಟ್ ಮೀನ್ಸ್ ಪ್ರೀ ಟೇಕ್ ಆಫ್ ಸ್ಟೇಜ್, ಉಡ್ಡಯನ ಪೂರ್ವ ಹಂತ ಅಭಿವೃದ್ಧಿಗೆ ಸ್ವಲ್ಪ ಮಟ್ಟಿಗೆ ಜನ ಇಲ್ಲಿ ಒಲವನ್ನು ತೋರಿಸ್ತಾ ಇದ್ದಾರೆ. ಆ ಟ್ರೆಡಿಷನಲ್ ಏನಿರ್ತಾರೆ ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಸ್ವಲ್ಪ ಜನ ಇಲ್ಲಿ ಏನು ಮಾಡ್ತಾರೆ, ಇಷ್ಟಪಡ್ತಾ ಇರ್ತಾರೆ. ಸೊ ಆ ಒಂದು ಇಂಟ್ರೆಸ್ಟ್ ಏನಿದೆ ಅದು ಡೆವಲಪ್ಮೆಂಟ್ಗೆ ವೇ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ರೋಸ್ಟೇ ಹೇಳ್ತಿದ್ದಾನೆ. ಸೊ ದಿಸ್ ಇಸ್ ಅ ಸೆಕೆಂಡ್ ಸ್ಟೇಜ್ ಆಫ್ ಗ್ರೋತ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ರೀಚ್ ಆಗಬೇಕಂತ ಹೇಳಿದ್ರೆ ಇದು ಸೆಕೆಂಡ್ ಸ್ಟೇಜ್ ಆಗಿರುತ್ತೆ ಅಂತಕ್ಕಂಥದ್ದು ರೋಸ್ಟರ್ ಅವರ ಅಭಿಪ್ರಾಯ. ನೆಕ್ಸ್ಟ್ ಥರ್ಡ್ ಒನ್, ಟೇಕ್ ಆಫ್ ಸ್ಟೇಜ್, ಮೇಲಕ್ಕೆ ಹಾರುವಿಕೆಯ ಹಂತ. ಈಗ ಟ್ರೆಡಿಷನ್ ಆಯಿತು, ಟ್ರೆಡಿಷನಿಂದ ಸ್ವಲ್ಪ ಏನಾಯಿತು, ಸ್ವಲ್ಪ ಮಟ್ಟಿಗೆ ನಾವು ಚೇಂಜಸ್ನ ನೋಡ್ತಾ ಬಂದ್ವಿ. ನೆಕ್ಸ್ಟ್ ಥರ್ಡ್ ಒನ್ ಟೇಕ್ ಆಫ್, ಇದು ಬಹಳ ಡಿಸಿಷನ್ ಮೇಕಿಂಗ್ ಸ್ಟೇಜ್ ಆಗಿರುತ್ತೆ. ಏಕೆ ಅಂತ ಹೇಳಿದ್ರೆ ಈ ಸ್ಟೇಜ್ನ ರೀಚ್ ಆಗಬೇಕು ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾವು 20 or 30 ಇಯರ್ಸ್ ಎಕನಾಮಿ ಆ್ಯಕ್ಟಿವಿಟೀಸ್ನ ರನ್ ಮಾಡ್ಕೊಂಡು ಬಂದಿರಬೇಕಾಗುತ್ತೆ. ಎಕನಾಮಿಕ್ ಪ್ರೋಗ್ರೆಸ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗೋದಕ್ಕೆ ಈ ಒಂದು ಸ್ಟೇಜಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಏಕೆ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಬರುತ್ತೆ, ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ ಆಗುತ್ತೆ, ನಗರೀಕರಣ, ಯಾವಾಗ ಕೈಗಾರಿಕೆಗಳು ನಗರಗಳಲ್ಲಿ ಸ್ಥಾಪನೆ ಆಗ್ತಾವೋ ಆಟೋಮೆಟಿಕ್ಲಿ ನಗರೀಕರಣ, ಸೊ ನಗರಗಳಿಗೆ ಬೇಕಿರ್ತಕ್ಕಂಥ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್, ನಿಮಗೆ ಗೊತ್ತಿರೋ ಹಾಗೆ ರೂರಲ್ ಆ್ಯಂಡ್ ಅರ್ಬನ್ಗೆ ನಾವು ಕಂಪೇರ್ ಮಾಡಿದಾಗ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ನ ನಾವು ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಇಲ್ಲಿ ಆಬ್ವಿಯಸ್ಲಿ ಅರ್ಬನ್ ಸೈಡಲ್ಲಿ. ಸೊ ಅರ್ಬನೈಸೇಷನ್ ಸ್ಟಾರ್ಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳು ಹೆಚ್ಚಾಗ್ತಾ ಬರ್ತವೆ. ಯಾವಾಗ ನಮ್ಮ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೋ ನಮಗೆ ಸಿಗ್ತಕ್ಕಂಥ ಇನ್ಕಮ್ ಆ್ಯಂಡ್ ನಾವು ಮಾಡ್ತಕ್ಕಂಥ ಕನ್ಸಂಪ್ಷನ್, ಸೇವಿಂಗ್ಸ್, ಆಲ್ಮೋಸ್ಟ್ ಎಲ್ಲ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಕೂಡ ರನ್ ಆಗುತ್ತೆ. ಯಾವಾಗ ಆರ್ಥಿಕ ಚಟುವಟಿಕೆಗಳು ಈ ರೀತಿ ಇನ್ಕ್ರೀಸ್ ಆಗ್ತಾ ಬರುತ್ತೋ, ಹೆಚ್ಚಾಗ್ತಾ ಬರುತ್ತೋ, ಸೊ ಅಲ್ಲಿ ಕೈಗಾರಿಕಾ ಕ್ರಾಂತಿ ಪ್ರಾರಂಭ ಆಗುತ್ತೆ, ಉತ್ಪಾದನೆ ಕ್ರಾಂತಿ ಪ್ರಾರಂಭ ಆಗುತ್ತೆ. ಉತ್ಪಾದನಾ ಚಟುವಟಿಕೆಗಳೆಲ್ಲ ಕೇಂದ್ರೀಕೃತ ಹೋದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ಆರ್ಥಿಕ ಪ್ರಗತಿ ಅಂತಕ್ಕಂಥದ್ದು ಅಚೀವ್ ಆಗೋದನ್ನು ನಾವು ನೋಡ್ಬೋದು. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಸ್ಟೇಜಲ್ಲಿ ಸ್ವಯಂಚಾಲಿತವಾಗಿ ಆರ್ಥಿಕ ಪ್ರಗತಿ ತನಗೆ ತಾನೇ ಜರುಗ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಪಡೆದಿರುತ್ತೆ. ಸಾಮಾಜಿಕ ಮೌಲ್ಯಗಳು ಸಂಪೂರ್ಣವಾಗಿ ಬದಲಾಯಿಸ್ತವೆ. ಸಾಮಾಜಿಕವಾಗಿರ್ತಕ್ಕಂಥ ಮೂಢನಂಬಿಕೆಗಳು, ಸೂಪರ್ಸ್ಪಿಷಿಯಸ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಎಕನಾಮಿಕ್ ಪ್ರೋಗ್ರೆಸ್ ಆಟೋಮೆಟಿಕ್ಲಿ ಪ್ರೋಸೆಸ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಟೇಕ್ ಆಫ್ ಸ್ಟೇಜ್ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತಾರೆ. ದಟ್ ಮೀನ್ಸ್ ಏನು ಈ ಸ್ಟೇಜ್ ಇದೆ, ಈ ಸ್ಟೇಜಿಂದ ಮೇಲಕ್ಕೆ ಹಾರ್ತಕ್ಕಂಥದ್ದು, ಪ್ರೀ ಟೇಕ್ ಆಫಿಂದ ಟೇಕ್ ಆಫ್ ಸ್ಟೇಜ್ಗೆ ಹೋಗ್ತಕ್ಕಂತಹದ್ದು. ಸೊ ಇದೊಂದು ಥರ್ಡ್ ಸ್ಟೇಜ್. ಆ್ಯಂಡ್ ಫೋರ್ತ್ ಸ್ಟೇಜ್ ಈಸ್ ವೆರಿ ಇಂಪಾರ್ಟೆಂಟ್, ಡ್ರೈವ್ ಟು ಮೆಚುರಿಟಿ, ಪರಿಪಕ್ವತೆಯೆಡೆಗೆ ಪ್ರೇರೇಪಿಸ್ತಕ್ಕಂಥ ಹಂತ. ಆಲ್ಮೋಸ್ಟ್ ಆಲ್ ಎಲ್ಲ ಸೆಕ್ಟರ್ಸಲ್ಲೂ ಕೂಡ ಎಕನಾಮಿಕ್ ಪ್ರೋಗ್ರೆಸ್ ಜಾಸ್ತಿ ಆಗ್ತಕ್ಕಂಥದ್ದು. ಅಗ್ರಿಕಲ್ಚರ್, ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟರ್, ಆಲ್ಮೋಸ್ಟ್ ಆಲ್ ಎಲ್ಲ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೂಡ ಹೆಚ್ಚಾಗ್ತಕ್ಕಂಥ ಒಂದು ಸ್ಟೇಜ್ ಇದು. ಪರಿಪಕ್ವತೆ ಕಡೆ ಪ್ರೇರೇಪಿಸ್ತಕ್ಕಂಥ ಹಂತ ಅಂದರೆ ಸಮಾಜವು ಆಧುನಿಕ ತಂತ್ರಜ್ಞಾನವನ್ನು ತನ್ನಲ್ಲಿರ್ತಕ್ಕಂಥ ಪೂರ್ಣ ಸಂಪನ್ಮೂಲಗಳ ಬಳಕೆಗೆ ಪರಿಣಾಮಕಾರಿಯಾಗಿ ಪ್ರಯೋಗಿಸುವಂತಹ ಅವಧಿಗೆ ಪರಿಪಕ್ವತೆಯ ಹಂತ. ನಮ್ಮಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇದೆ, ಕ್ಯಾಪಿಟಲ್ ರಿಸೋರ್ಸಸ್ ಇದೆ, ಬಟ್ ವಿ ಕಾಂಟ್ ಯುಟಿಲೈಸ್ ದಟ್. ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ? ಕೇಸ್ ಆಫ್ ಸ್ಕಿಲ್ಡ್ ಲೇಬರ್ಸ್, ಕೇಸ್ ಆಫ್ ಎಂಟ್ರಪ್ರೆನ್ಯೂರ್, ಉದ್ಯಮಶೀಲತೆಯ ಕೊರತೆ,
ಕಾರ್ಮಿಕರ ಕೌಶಲ್ಯದ ಕೊರತೆ, ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನಮ್ಮಂಥ ಅನಭಿವೃದ್ಧಿ ರಾಷ್ಟ್ರಗಳು ಎದುರಿಸ್ತಾ ಇರ್ತವೆ. ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಗೌರ್ಮೆಂಟ್ ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಸಲ್ಲೂ ಡೆವಲಪ್ಮೆಂಟ್ನ ಅಚೀವ್ ಮಾಡ್ತಕ್ಕಂಥ ಒಂದು ಸ್ಟೇಜ್ ಡ್ರೈವ್ ಟು ಮೆಚುರಿಟಿ, ಪರಿಪಕ್ವತೆಯ ಕಡೆಗೆ ಪ್ರೇರೇಪಿಸ್ತಕ್ಕಂಥ ಹಂತ. ಈ ಒಂದು ಸ್ಟೇಜನ್ನು ನಾವು ಆಲ್ಮೋಸ್ಟ್ ಆಲ್ ಅಮೇರಿಕಾದಲ್ಲಿ, ಜರ್ಮನಿಯಲ್ಲಿ, ಜಪಾನ್, ರಷ್ಯಾ ಎಲ್ಲ ಡೆವಲಪ್ಡ್ ಕಂಟ್ರೀಸು ಕೂಡ ಈ ಸ್ಟೇಜನ್ನು ರೀಚ್ ಆಗಿ ಮುನ್ನಡೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸೊ ದಿಸ್ ಇಸ್ ದ 4th ಸ್ಟೇಜ್ ಆಫ್ ಡ್ರೈವ್ ಟು ಮೆಚುರಿಟಿ ಸಜೆಸ್ಟೆಡ್ ಬೈ ದ ರೋಸ್ಟೋ. ಆ್ಯಂಡ್ ಲಾಸ್ಟ್, ವೆರಿ ಇಂಪಾರ್ಟೆಂಟ್, ದ ಏಜ್ ಆಫ್ ಹೈ ಮಾಸ್ ಆಫ್ ಕನ್ಸಂಪ್ಷನ್, ಪರಿಪೂರ್ಣ ಅಭಿವೃದ್ಧಿಯ ಹಂತ ಅಥವಾ ಅತಿ ದೊಡ್ಡ ಪ್ರಮಾಣದ ಅನುಭೋಗ ಹಂತ. ಸೊ ಈ ಸ್ಟೇಜ್ ಏನಂತ ಹೇಳಿದ್ರೆ, ಆಲ್ಮೋಸ್ಟ್ ಯಾವ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳೆಲ್ಲ ರನ್ ಆಗ್ತಾ ಇರುತ್ತೋ ಆ ಆ್ಯಕ್ಟಿವಿಟೀಸ್ಗಳು ರನ್ ಆಗೋದ್ರಿಂದ ಎಲ್ಲರ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ, ಎಲ್ರಿಗೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ. ಪ್ರೊಡಕ್ಷನ್, ಈಗ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ಏನು? ಪ್ರೊಡಕ್ಷನ್, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್. ಸೊ ಯಾವಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೋ, ಉತ್ಪಾದನೆ ಜಾಸ್ತಿ ಆಗುತ್ತೋ, ಉತ್ಪಾದನೆಯಿಂದಾಗೂ ಉದ್ಯೋಗಾವಕಾಶಗಳು ಜಾಸ್ತಿ ಆಗ್ತವೆ. ಈಗ ಪ್ರೊಡಕ್ಷನ್ ಇದ್ದರೆ ತಾನೇ ನಮಗೆ ಜಾಬ್ ಆಪರ್ಚುನಿಟೀಸ್ ಎಲ್ಲ ಸಿಗೋದು. ಸೊ ಜಾಬ್ ಸಿಕ್ಕಿದ್ರೆ ಆಟೋಮೆಟಿಕ್ಲಿ ಅವ್ನಿಗೆ ಇನ್ಕಮ್ ಜಾಸ್ತಿ ಬರ್ತಾ ಇರುತ್ತೆ. ಸೊ ಇನ್ಕಮ್ ರಿಸೀವ್ ಆದಾಗ ನಾವೀಗ ಏನು ಮಾಡ್ತೀವಿ, ನಾವು ಮೊದಲಿಗಿಂತ ಜಾಸ್ತಿ ಡಿಮ್ಯಾಂಡ್ ಮಾಡ್ತೀವಲ್ವ. ಸೊ ಕನ್ಸಂಪ್ಷನ್ ಏನಾಯಿತು, ಅನುಭೋಗದ ಮಟ್ಟ ಜಾಸ್ತಿ ಆಯಿತು. ಹೀಗೆ ನಾನು ಕಂಪ್ಲೀಟಾಗಿ ನಾನು ಅದನ್ನು ಕನ್ಸಂಪ್ಷನ್ ಮೇಲೆ ಹಾಕೋದಿಲ್ಲ. ನನಗೆ ಇನ್ಕಮ್ ಬರ್ತಾ ಇದೆ ಅಂದರೆ ನಾನು ಎಲ್ಲನೂ ಖರ್ಚು ಮಾಡಿಬಿಡ್ತೀನ? ಇಲ್ಲ. ಸೊ ಏನು ಮಾಡ್ತೀನಿ, ನಾನು ಅದನ್ನು ಸ್ವಲ್ಪ ಮಟ್ಟಿಗೆ ಉಳಿತಾಯ ಕೂಡ ಮಾಡ್ತೀನಿ, ಸೇವಿಂಗ್ಸ್ ಕೂಡ ಮಾಡ್ತೀನಿ. ಸೊ ಸೇವಿಂಗ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲಿ ಮಾಡ್ತೀನಿ ನಾನು ಸೇವಿಂಗ್ಸ್ನ? ಬ್ಯಾಂಕ್ಸ್ಗಳಲ್ಲಿ ಸೇವಿಂಗ್ಸ್ ಮಾಡೋದು. ಸೊ ಬ್ಯಾಂಕ್ಸ್ಗಳಲ್ಲಿ ಈಗ ಸೇವಿಂಗ್ಸ್ ಮಾಡಿದ್ದು ಇನ್ನೊಬ್ಬರಿಗೆ, ಒಬ್ಬ ಎಂಟ್ರಪ್ರಿನ್ಯೂರ್ಗೆ ಲೋನ್ ಆಗಿ ಸಿಗ್ತಾ ಇರುತ್ತೆ. ಸೊ ಅದೇನು ಮಾಡ್ತಾನೆ ಅವನು ಎಂಟ್ರಪ್ರಿನ್ಯೂರ್, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಸೊ ನಮ್ಮ ಒಂದು ಸ್ಮಾಲ್ ಸೇವಿಂಗ್ಸ್ ಏನಾಗುತ್ತೆ, ಯಾರೋ ಒಬ್ಬನ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಎಕನಾಮಿಕ್ ಆ್ಯಕ್ಟಿವಿಟಿ ರನ್ ಆಗುತ್ತಲ್ವಾ. ಸೊ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಈ ರೀತಿಯಾಗಿ ಸಣ್ಣ ಸಣ್ಣ ಪ್ರಮಾಣದ ಕನ್ಸಂಪ್ಷನಿಂದ, ಈಗ ನಾನು ಕನ್ಸಂಪ್ಷನ್ ಮಾಡ್ತಾಯಿದ್ದೀನಿ ಅಂದರೆ ಏನು ಮಾಡ್ತೀನಿ, ಈಗ ನನಗೆ ಬ್ಯಾಗ್ಸ್ ಬೇಕು, ಡ್ರೆಸ್ಸಸ್ಗಳು ಬೇಕು, ಏನು ಮಾಡ್ತೀನಿ, ಡಿಮ್ಯಾಂಡ್ ಮಾಡ್ತಾ ಇರ್ತೀನಿ. ನಾನು ಡಿಮ್ಯಾಂಡ್ ಮಾಡಿದರೆ ಅಲ್ವಾ ಪ್ರೊಡ್ಯೂಸರ್ಸ್ಗಳಿಗೆ ಪ್ರೊಡಕ್ಷನ್ ಮಾಡಲಿಕ್ಕಾಗೋದು. ಸೊ ನನ್ನ ಕಡೆಯಿಂದ ಕನ್ಸಂಪ್ಷನ್ ಆಗ್ತಾ ಇರುತ್ತೆ, ಅಟ್ ದ ಸೇಮ್ ಟೈಮ್ ಸೇವಿಂಗ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ಲಾಸ್ಟ್ 5th ಸ್ಟೇಜ್, ಯಾರಿಗೆ ಎಲ್ಲರಿಗೂ ಉದ್ಯೋಗಾವಕಾಶ ಇರುತ್ತೆ, ಯಾರಿಗೆ ಜಾಬ್ ಆಪರ್ಚುನಿಟೀಸ್ ಹೆಚ್ಚಾಗಿರುತ್ತೆ ಅಂಥ ಕಡೆ ಇನ್ಕಮ್ ಲೆವೆಲ್ ಜಾಸ್ತಿಯಾಗಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ರನ್ ಆಗೋದಕ್ಕೆ ಬೇಸಿಕಲಿ ಇದೊಂದು ಬೆಸ್ಟ್ ಸ್ಟೇಜ್ ಅಂತ ಹೇಳಿಬಿಟ್ಟು ನಾವು ಕನ್ಸಿಡರ್ ಮಾಡ್ಬೋದು. ದ ಏಜ್ ಆಫ್ ಹೈ ಮಾಸ್ ಕನ್ಸಂಪ್ಷನ್, ಅತಿ ದೊಡ್ಡ ಪ್ರಮಾಣದ ಅನುಭೋಗದ ಹಂತ. ಈ ಹಂತವನ್ನು ರೀಚ್ ಆದಾಗ ಮಾತ್ರ ಆ ಒಂದು ಎಕಾನಮಿ ಗ್ರೋತ್ ಲೆವೆಲ್ನ ರೀಚ್ ಆಗಿದೆ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ. ಸೊ ದೀಸ್ ಆರ್ ದ 5 ಸ್ಟೇಜಸ್ ಆಫ್ ಎಕಾನಮಿಕ್ ಗ್ರೋತ್. ಯಾವುದೇ ಒಂದು ಆರ್ಥಿಕತೆಯಲ್ಲಿ ಆ ಆರ್ಥಿಕತೆ ಈ 5 ಹಂತಗಳನ್ನ ದಾಟ್ಬಿಟ್ಟೇ ತನ್ನ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಕ್ಕಂಥದ್ದು. ಸೊ ಮೇನ್ಲಿ ನಾವಿಷ್ಟನ್ನು ಫೋಕಸ್ ಮಾಡಬೇಕಾಗುತ್ತೆ. ಸೊ ರೋಸ್ಟೋ ಈ 5 ಸ್ಟೇಜಸ್ನ ನಮಗೆ ರೆಫರ್ ಮಾಡಿದ್ದಾನೆ. ಸೊ ರೋಸ್ಟೋ ಪ್ರಕಾರ ಏನು ಸ್ಟೂಡೆಂಟ್ಸ್, ಅಭಿವೃದ್ಧಿ ಅಂತ ಹೇಳಿದ್ರೆ ಅಭಿವೃದ್ಧಿಯ ಈ 5 ಹಂತಗಳನ್ನ ದಾಟಬೇಕಾಗಿರುತ್ತೆ. ಯಾವ್ಯಾವ ಹಂತ? ಟ್ರೆಡಿಷನಲ್ ಸೊಸೈಟಿ, ಪ್ರೀ ಟೇಕ್ ಆಫ್ ಸ್ಟೇಜ್, ಡ್ರೈವ್ ಟು ಮೆಚ್ಯೂರಿಟಿ, ಆ್ಯಂಡ್ ದ ಏಜ್ ಆಫ್ ಹೈ mass of consumption. These are the 5 stages of economic growth suggested by the economist Rostow. So in this session we are discussed the 5 stages of economic growth. ಆರ್ಥಿಕ ಅಭಿವೃದ್ಧಿಯ 5 ಹಂತಗಳು, ರೋಸ್ಟೋ ತಿಳಿಸಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಯ 5 ಹಂತಗಳನ್ನ ಅಧ್ಯಯನ ಮಾಡಿದ್ವಿ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟೀಕೆಗಳಿದ್ದಾವೆ. ಕೆಲವು ಎಕನಾಮಿಸ್ಟ್ ಇದನ್ನು ಕ್ರಿಟಿಸೈಸ್ ಮಾಡಿದ್ದಾರೆ. ರೋಸ್ಟೋ ಹೇಳಿರ್ತಕ್ಕಂಥ ಕೆಲವೊಂದು ಡೆವಲಪ್ಮೆಂಟ್ ಒಪಿನಿಯನ್ನ ಕ್ರಿಟಿಸೈಸ್ ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ಸೆಷನ್ಸಲ್ಲಿ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.